ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ GDS ಕಡೆಯಿಂದ ಒಂದು ಬಂಪರ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಆಕ್ಚುಲ್ ಆಗಿ ಒಂದು ಗುಡ್ ನ್ಯೂಸು. 4th ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಆಕ್ಚುಲ್ ಆಗಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ 4th ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಆದರೆ 4th ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅನಾಲಿಸಿಸ್ ಮಾಡೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನೀವೇನ ಚೆಕ್ ಮಾಡ್ತೀರಾ ಅಂತ ಹೇಳಿದ್ರೆ, ನಾನು ಅವಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ನ ಹಾಕಿದ್ದೀನಿ, ಮತ್ತೆ PDF ನನ್ನು ಕೂಡ ಶೇರ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. PDF ನ ನೀವೇನ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳೋದಾದ್ರೆ, ಸೆಲೆಕ್ಟ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಬಂದು ಸೆಲೆಕ್ಟೆಡ್ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ. ಸೊ ಮೊದಲನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಳ್ಬಿಡ್ತೀನಿ ನೋಡಿ. PDF ನೋಡೋಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೇ ತಿಂಗಳು 23ನೇ ತಾರೀಕು ತನಕ ಕೂಡ ನಿಮ್ಗೆ ಇಲ್ಲಿ ಚಾನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಎಲ್ಲನೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ ಇಟ್ಕೊಂಡು ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಇದು ಸರ್ಕಲ್ 4 ಆಗಿರುತ್ತೆ. ನನ್ನ ಪ್ರಕಾರ ಸರ್ಕಲ್ 5 ಕೂಡ ಬರೋ ಚಾನ್ಸಸ್ ಇರುತ್ತೆ. GDS ನಾವು ಹೇಳೋಕ್ಕಾಗಲ್ಲ, ಓಕೆನಾ. ಸೊ ಹಾಗಾಗಿ ಇನ್ನು ಆಲ್ಮೋಸ್ಟ್ 100 ಜನನ ಸೆಲೆಕ್ಟ್ ಮಾಡಿದ್ದಾರೆ ಅಷ್ಟೇ. 213 ವೇಕೆನ್ಸೀಸ್ನ ಫಿಲ್ ಮಾಡಿದ್ದಾರೆ. 350ರಲ್ಲಿ ಅಂದರೆ 150 ಜನ ಬಂದ್ಬಿಟ್ಟು ಆಲ್ಮೋಸ್ಟ್ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಕಟ್ ಆಫ್ ಲೋಯೆಸ್ಟ್ ನೋಡ್ಕೊಳ್ಳೋದಾದ್ರೆ ನನ್ನ ಪ್ರಕಾರ ಕಟ್ ಆಫ್ ಲೋಯೆಸ್ಟ್ 91 ಅಂತಲೇ ಹೇಳ್ಬೋದು. ನಾನು ಹೇಳಿದೆ 90 ಕಟ್ ಆಫ್ ಆಗ್ಬೋದು ಅಂತ ಹೇಳಿ. 91 ಲೋಯೆಸ್ಟ್ ಕಟ್ ಆಫ್ ಆಗಿದೆ ಅಂತಲೇ ಹೇಳ್ಬೋದು. 91 ಲೋಯೆಸ್ಟ್ ಕಟ್ ಆಫು. ಅದು ಬಿಟ್ಟರೆ ಜಾಸ್ತಿ ನಿಮ್ಗೆ ಇಲ್ಲಿ ಕಟ್ ಆಫ್ ಆಗಿರುವಂಥದ್ದು 98 ಅಂತಲೇ ಹೇಳ್ಬೋದು. ಇದೇ ನಿಮ್ಗೆ ಇಲ್ಲಿ ಹೈಯೆಸ್ಟು. ನಾರ್ಮಲ್ಲು 98, 99 ಇರುತ್ತೆ. 100 ಯಾರನ್ನೂ ತಗೊಂಡಿಲ್ಲ. ಸೊ 100 ರೇರ್ ಅಂತ ಅನ್ಕೊಂತೀನಿ. ಸೊ 96, 97, 96 ಮತ್ತು 97 ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ಅದು ಬಿಟ್ಟರೆ ಎಲ್ಲ ಡಿವಿಷನಲ್ಲೂ ಕೂಡ ಸೆಲೆಕ್ಷನ್ ಆಗಿದೆ. ಜಾಸ್ತಿ ಇಲ್ಲಿ UR ಮತ್ತು EWS ಕ್ಯಾಂಡಿಡೇಟ್ಸ್ಗೆ ಜಾಸ್ತಿ ಸೆಲೆಕ್ಷನ್ ಆಗಿದೆ. ಅದು ಬಿಟ್ಟರೆ SC ಮತ್ತು STಗೆ ನಾರ್ಮಲಾಗಿ ಸೆಲೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ಜನರಲ್ ಅವ್ರಿಗೆ ತುಂಬ ಕಮ್ಮಿ ಸೆಲೆಕ್ಷನ್ಸ್ ಆಗಿದೆ, ಓಕೆನಾ. ನೋಡಿ, ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ ಜಾಸ್ತಿ ಸೆಲೆಕ್ಷನ್ ಆಗಿದೆ. ಅದು ಬಿಟ್ಟರೆ SC STನವ್ರಿಗೂ ಕೂಡ ಅಷ್ಟೊಂದೇನು ಸೆಲೆಕ್ಷನ್ ಆಗಿಲ್ಲ. EWSಗೂ ಕೂಡ ಚೆನ್ನಾಗಿ ಸೆಲೆಕ್ಷನ್ ಆಗಿದೆ ಈ ಸತಿ. OBC ಕ್ಯಾಂಡಿಡೇಟ್ಸ್ಗವ್ರಿಗೂ ಕೂಡ ಸೆಲೆಕ್ಷನ್ ಚೆನ್ನಾಗಿದೆ. OBC ಕ್ಯಾಂಡಿಡೇಟ್ಸ್ಗೆ ಪರ್ಸೆಂಟೇಜ್ ಕಮ್ಮಿ, 91, 92 ಈ ಥರ ಎಲ್ಲ ಇದ್ರೂ ಕೂಡ ಸೆಲೆಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವೇನ ಚೆಕ್ ಮಾಡಬೇಕು ಅಂತ ಹೇಳೋದಾದ್ರೆ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 23ನೇ ತಾರೀಕು ತನಕ ಕೂಡ ಇರುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ ಇದರಲ್ಲಿ ಹೈಯರ್ ಆಫೀಸಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.